ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದೆ. ಶಾಲೆಗೆ ಬಾಂಬ್ ಬಿಟ್ಟಿರುವುದಾಗಿ ಬೆದರಿಕೆ ಸಂದೇಶ ಬಂದಿರುವಂತದ್ದು. ಇಮೇಲ್ ಮೂಲಕ ಬೆದರಿಕೆಯನ್ನ ಹಾಕಿರುವಂತದ್ದು ಕಿಡಿಗೇಡಿಗಳು. ಇಮೇಲ್ ಮೂಲಕ ಬೆದರಿಕೆಯನ್ನ ಹಾಕಲಾಗಿದೆ. ಬೆಂಗಳೂರಿನ ಖಾಸಗಿ ಶಾಲೆ ಒಂದಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿರುವಂತದ್ದು. ಆರ್ ನಗರದಲ್ಲಿರುವಂತ ಖಾಸಗಿ ಶಾಲೆ, ಆರ್ ನಗರದಲ್ಲಿರುವಂತ ಖಾಸಗಿ ಶಾಲೆಗೆ ಬೆದರಿಕೆ ಬಂದಿದೆ. ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಖಾಸಗಿ ಶಾಲೆ ಇಮೇಲ್ ಮೂಲಕ ಬೆದರಿಕೆ ಸಂದೇಶವನ್ನ ಕಳಿಸಲಾಗಿದೆ. ಇಂದು ಬೆಳಗ್ಗೆ ಮೇಲ್ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಸಂದೇಶ ಪತ್ತೆ ಆಗಿದೆ. ಶಾಲೆಗೆ ಆರ್ ನಗರ ಪೊಲೀಸರು ಬಾಂಬ್ ಸ್ಕ್ವಾಡ್ ಶ್ವಾನದಳ ಆಗಮಿಸಿದೆ. ಮಕ್ಕಳನ್ನ ಸ್ಥಳಾಂತರ ಮಾಡಲಿಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಯಾಕೆಂದ್ರೆ ಇಂಥ ವಿಚಾರದ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಒಂದು ಸ್ವಲ್ಪ ಹೊರಗಡೆ ಕಳಿಸ್ಬಿಟ್ಟು ಸ್ಥಳಾಂತರ ಮಾಡಿಬಿಟ್ಟು ಆಮೇಲೆ ಚೆಕ್ ಮಾಡಿಬಿಟ್ಟು ಆಮೇಲೆ ಇದೆಯೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಒಂದ್ಸಲಿ ಖಚಿತಪಡಿಸ್ಕೊಳ್ಳೇಬೇಕಾಗುತ್ತೆ. ಪೋಷಕರಿಗೆ ಸಹಜವಾಗಿ ಟೆನ್ಷನ್ ಇದೆ. ಶಾಲೆಗಳತ್ತ ಪೋಷಕರು ಬರ್ತಾ ಇದ್ದಾರೆ. ಯಾವಾಗ ಇಲ್ಲಿ ಬಾಂಬ್ ಇಟ್ಟಿದ್ದಾರೆ ಅನ್ನುವಂಥ ಒಂದು ಬೆದರಿಕೆ ಸಂದೇಶ ಬಂತಲ್ಲ, ಸಹಜವಾಗಿ ಪೋಷಕರಿಗೆ ಆತಂಕ. ಸೊ ಹೀಗಾಗಿ ಆ ಶಾಲೆ ಬಳಿ ಬಂದಿದ್ದಾರೆ. ಇದೇ ರೀತಿಯಾಗಿ ಸೇಮ್ ಒಂದು 2-3 ತಿಂಗಳ ಹಿಂದೆನೂ ಕೂಡ ಒಂದು ಶಾಲೆಯಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿ ಬೆದರಿಕೆ ಸಂದೇಶ ಬಂದಿದ್ದಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಇಮೇಲ್ ಎಲ್ಲ ಟ್ರೇಸ್ ಔಟ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇತ್ತು. ಅದರ ಮೇಲೆ ಆ ಶಾಲೆಯ ವಿದ್ಯಾರ್ಥಿಗಳ ಮೇಲೂ ಕೂಡ ಅನುಮಾನ ಇತ್ತು. ಅವರನ್ನು ಕೂಡ ವಿಚಾರಣೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಇಲ್ಲೇನಾಗಿದೆಯೋ ಗೊತ್ತಾಗಬೇಕಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಮಕ್ಕಳನ್ನೆಲ್ಲ ಸ್ಥಳಾಂತರ ಮಾಡಿದ್ರ? ಪೃಥ್ವಿ, ಇವತ್ತು ಬೆಳಿಗ್ಗೆ ಮತ್ತೊಂದು ಶಾಲೆಗೆ ಒಂದು ಬಾಂಬ್ ಬೆದರಿಕೆ ಸಂದೇಶ ಬಂದಿರೋದು. ಏನು ಖಾಸಗಿ ಶಾಲೆಗೆ ಒಂದು ಇಮೇಲ್ ಮುಖಾಂತರವಾಗಿ ಬಾಂಬ್ ಇಟ್ಟಿರೋದಾಗಿ ಒಂದು ಬೆದರಿಕೆ ಸಂದೇಶವನ್ನ ಕಳಿಸಿದ್ದಾರೆ. ಮತ್ತೆ ಈಗಾಗಲೇ ಸ್ಥಳಕ್ಕೆ ಆರ್ ನಗರ ಪೊಲೀಸರು ಒಂದು ಭೇಟಿಯನ್ನು ಕೊಟ್ಟಿದ್ದಾರೆ. ಏನು ಆರ್ ನಗರ ಮತ್ತೆ ಉತ್ತರಹಳ್ಳಿ ಬಳಿ ಇರುವಂತಹ ಒಂದು ಖಾಸಗಿ ಶಾಲೆ ಅದು. ಆ ಒಂದು ಶಾಲೆಗೆ ಈಗ ಈ ಇಮೇಲ್ ಮುಖಾಂತರವಾಗಿ ಒಂದು ಬಾಂಬ್ ಬೆದರಿಕೆ ಸಂದೇಶವನ್ನು ಕೊಟ್ಟಿರೋದು. ಅದರಿಂದ ಸ್ಥಳಕ್ಕೆ ಆರ್ ನಗರ ಪೊಲೀಸರು ಮತ್ತೆ ಶ್ವಾನ ದಳ ಇರ್ಬೋದು ಮತ್ತೆ ಬಾಂಬ್ ನಿಷ್ಕ್ರಿಯ ದಳ ಏನಿದೆ, ಈ ಒಂದು ತಂಡಗಳು ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ನಿನ್ನೆ ಸಂಜೆ ಈ ಒಂದು ಇಮೇಲ್ ಸಂದೇಶ ಬಂದಿದ್ದು, ಇವತ್ತು ಶಾಲೆಯನ್ನ ತೆರೆದು ಅಲ್ಲಿ ಒಂದು ಮೇಲ್ ಅನ್ನು ಚೆಕ್ ಮಾಡಿದಾಗ ಆ ಒಂದು ಮೇಲ್ ಸಹ ಪತ್ತೆಯಾಗಿದೆ. ಕೂಡಲೇ ಅವರು ಶಾಲಾ ಸಿಬ್ಬಂದಿ ಮತ್ತೆ ಆಡಳಿತ ಮಂಡಳಿ ಏನಿದೆ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಾಗ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಮಕ್ಕಳನ್ನು ಸ್ಥಳಾಂತರ ಮಾಡಿದ್ದಾರೆ. ಮಕ್ಕಳನ್ನು ಸುರಕ್ಷಿತವಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಲ್ಲಿ ಶಾಲಾ ಆವರಣವನ್ನ ಚೆಕ್ ಮಾಡುವಂತ ಕೆಲಸವನ್ನು ಸಹ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಪೃಥ್ವಿ, ಅಂದ್ರೆ ಪೋಷಕರಿಗೂ ಕೂಡ ಸಹಜವಾಗಿ ಆತಂಕ ಇರುತ್ತೆ. ಪೋಷಕರೆಲ್ಲರೂ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಇನ್ನು 10 ಗಂಟೆ ಅಲ್ವಾ, ಇವಾಗ ಶುರು ಆಗ್ಬೇಕಾಗಿತ್ತು ಶಾಲೆ. ಶುರು ಆಗ್ಲಿಕ್ಕೂ ಮುಂಚೆನೆ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ ಅಂತ ಕಾಣಿಸುತ್ತಲ್ವಾ? ಖಂಡಿತ ಪೃಥ್ವಿ, ಯಾಕಂದ್ರೆ ಈಗಷ್ಟೇ ಶಾಲೆ ಆರಂಭ ಆಗುತ್ತೆ. 9:30 ಸುಮಾರಿಗೆ ಆರಂಭ ಆಗ್ಬೇಕಾಗಿತ್ತು. ಆದ್ರೆ ಏನು ಮ್ಯಾನೇಜ್ಮೆಂಟ್ ಏನಿದೆ ಅವರು ಬೇಗ ಬಂದು ಒಂದು ಮೇಲನ್ನ ಚೆಕ್ ಮಾಡ್ಕೊಂಡಾಗ ಆ ಒಂದು ಇಮೇಲ್ ಸಹ ಅವ್ರಿಗೆ ಕಂಡು ಬಂದಿದೆ. ಕೂಡಲೇ ಅವರು ಪೊಲೀಸರು ಮತ್ತೆ ಅಲ್ಲಿನ ಒಂದು ಸಿಬ್ಬಂದಿಗೆ ಒಂದು ಅಲರ್ಟ್ ಮಾಡಿ ಆ ಒಂದು ಶಾಲೆಯಲ್ಲಿ ಬಂದಂತ ಮಕ್ಕಳೇನಿದ್ರೆ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನು ಸಹ ಈಗಾಗಲೇ ಮಾಡಿದ್ದಾರೆ. ಇದೇ ತರ ಹಿಂದೆ ಒಂದು 3-4 ತಿಂಗಳ ಹಿಂದೆನೂ ಕೂಡ ಬೆಂಗಳೂರಿನ ಒಂದು ಶಾಲೆಗೆ ಇದೇ ರೀತಿಯಾಗಿ ಇಮೇಲ್ ಬಂದಿತ್ತು. ಆ ಶಾಲೆಯ ಮಕ್ಕಳ ಮೇಲೆ ಅನುಮಾನ ವ್ಯಕ್ತವಾದಂತ ಸಂದರ್ಭದಲ್ಲಿ ವಿಚಾರಣೆ ಎಲ್ಲ ಮಾಡಿದ್ರು. ಇಲ್ಲಿ ಆ ರೀತಿಯಾಗಿ ಏನಾದ್ರೂ ಕಂಡು ಬರ್ತಾ ಇದೆಯಾ? ಎಲ್ಲಿಂದ ಇಮೇಲ್ ಬಂದಿದೆಯಂತೆ, ಯಾರ ಹೆಸರಲ್ಲಿ ಇಮೇಲ್ ಬಂದಿದೆಯಂತೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ? ಈಗಾಗಲೇ ಆ ಒಂದು ಇಮೇಲ್ ಜಾಡನ್ನು ಸಹ ಇಟ್ಕೊಂಡು ಈಗ ಸೈಬರ್ ಪೊಲೀಸರು ಮತ್ತೆ ಸ್ಥಳೀಯ ಆರ್ ನಗರ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಮೊದಲು ಸಹ ಇದೇ ರೀತಿಯಾಗಿ ಸುಮಾರು 7-8 ಸ್ಕೂಲ್ಗೆ ಹೆಚ್ಚು ಸ್ಕೂಲ್ಗಳಿಗೆ ಒಂದು ಈ ರೀತಿ ಇಮೇಲ್ ಮುಖಾಂತರ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಲಾಗಿತ್ತು. ಅದು ಬಾಂಬ್ ಇಟ್ಟಿರೋದಾಗಿ ಒಂದು ಬೆದರಿಕೆ ಸಂದೇಶನ ಕಳಿಸಿದ್ರು. ಆದ್ರೆ ಅದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಮತ್ತೆ ಎಲ್ಲಿಂದ ಬಂದಿತ್ತು ಅನ್ನೋದು ಇನ್ನೂ ಸಹ ನಿಗೂಢವಾಗಿ ಉಳ್ಕೊಂಡಿದೆ. ಮತ್ತೆ ಈಗಾಗಲೇ ಈ ಒಂದು ಪ್ರಕರಣವೂ ಸಹ ಅದೇ ರೀತಿಯಾಗಿ ಬಂದಿದೆ ಅಥವಾ ಬೇರೆ ಯಾರಾದ್ರೂ ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡಿದಾರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಇಮೇಲ್ ಜಾಡ್ ಏನಿದೆ ಅದನ್ನ ಪರಿಶೀಲನೆ ಮಾಡಿ ಅದು ಎಲ್ಲಿಂದ ಆಪರೇಟ್ ಆಗಿದೆ ಮತ್ತೆ ಎಲ್ಲಿಂದ ಇಮೇಲ್ ಅನ್ನ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೇಶದ ಮೊದಲ ಪ್ರಜೆ ಫೈಟ್ ಯಾರಾಗ್ತಾರೆ? 15ನೇ ರಾಷ್ಟ್ರಪತಿ ಮುರ್ಮು ಸಿನ್ಹಾ ಮುಖಾಮುಖಿ. ಪ್ರತಿಷ್ಠೆ ಪಣಕ್ಕಿಟ್ಟ ಕೇಸರಿ ವರ್ಸಸ್ ಕೈ. ಇಳಿಕೆಗೊಂಡ ಮತಗಳ ಮೌಲ್ಯ ಯಾರಿಗೆ ಲಾಭ, ಯಾರಿಗೆ ನಷ್ಟ? ರಾಷ್ಟ್ರಪತಿ ಫೈಟ್.
ದೇಶದ ಮೊದಲ ಪ್ರಜೆ ಅಂದ್ರೆ ರಾಷ್ಟ್ರಪತಿ ಆಯ್ಕೆಗಾಗಿ ಇವತ್ತು ಚುನಾವಣೆ ನಡೀತಾ ಇದೆ. ದೇಶದಾದ್ಯಂತ ಎಲ್ಲಾ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇವತ್ತು ಮತದಾನ ನಡೆಯಲಿರುವಂಥದ್ದು. ಎನ್ಡಿಎಯಿಂದ ದ್ರೌಪದಿ ಮುರ್ಮು ಅವರು ಅಭ್ಯರ್ಥಿ ಆಗಿದ್ದಾರೆ. ವಿಪಕ್ಷದಿಂದ ಯಶವಂತ್ ಸಿನ್ಹಾ ಕಣದಲ್ಲಿ ಇರುವಂಥದ್ದು. ದೇಶದಾದ್ಯಂತ ರಾಷ್ಟ್ರಪತಿ ಆಯ್ಕೆಗೆ ಮತದಾನ ಆರಂಭವಾಗಿದೆ. 10 ಗಂಟೆಯಿಂದ ಈಗ ಆಲ್ರೆಡಿ ಮತದಾನ ಆರಂಭವಾಗಿರುವಂಥದ್ದು. 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮತದಾನಕ್ಕೆ ಅವಕಾಶ ಇದೆ. 28 ರಾಜ್ಯಗಳು ಹಾಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮತದಾನ ನಡೀತಾ ಇರುವಂಥದ್ದು. ದೇಶದ ವಿವಿಧ ವಿಧಾನಸಭೆಗಳ 4033 ಶಾಸಕರಿದ್ದಾರೆ. ವಿವಿಧ ವಿಧಾನಸಭೆಗಳಲ್ಲಿ 4033 ಶಾಸಕರಿದ್ದಾರೆ. ಹಾಗೆ ಲೋಕಸಭೆ ಮತ್ತು ರಾಜ್ಯಸಭೆಯ 776 ಸಂಸದರಿಂದಲೂ ಕೂಡ ಮತದಾನವನ್ನ ಮಾಡಲಾಗ್ತಾ ಇದೆ. ರಾಜ್ಯಸಭೆ ಸಂಸದರು, ಲೋಕಸಭೆಯ ಸಂಸದರು ಹಾಗೆ ಎಲ್ಲಾ ರಾಜ್ಯಗಳ ವಿಧಾನಸಭೆ ಎಂಎಲ್ಎಗಳಿಗೆ ಮಾತ್ರ ಅವಕಾಶ ಇದೆ. ವಿಧಾನ ಪರಿಷತ್ನವರಿಗೆ ಅವಕಾಶ ಇಲ್ಲ. ದೇಶದ 15ನೇ ರಾಷ್ಟ್ರಪತಿಗಾಗಿ ನಡೀತಾ ಇರುವಂತ ಚುನಾವಣೆ ಇದು. 60%ಕ್ಕಿಂತ ಹೆಚ್ಚು ಮತಗಳಿಂದ ಮುರ್ಮು ಗೆಲುವನ್ನ ಸಾಧಿಸುವಂತ ಸಾಧ್ಯತೆ ಇದೆ. ಅಂದ್ರೆ 6 ಲಕ್ಷಕ್ಕೂ ಹೆಚ್ಚಿನ ಮತ ಮೌಲ್ಯಗಳಿಂದ ಅವರು ಗೆಲುವನ್ನ ಸಾಧಿಸುವಂತ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಎನ್ಡಿಎ ಬಲಾಬಲ ಅಷ್ಟು ಬರುತ್ತೆ. ಅದರ ಜೊತೆಗೆ ಈ ಎನ್ಡಿಎ ಕೂಟದಲ್ಲಿ ಇರದೇ ಇರುವಂತವರು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಶಿವಸೇನೆ ಆಗಿರ್ಬೋದು. ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ನಮ್ಮ ರಾಜ್ಯದಲ್ಲಿ ಇರುವಂತ JDS ಪಕ್ಷ. JDS ನವರು ದ್ರೌಪದಿ ಮುರ್ಮು ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ ಅಂತ ಈಗ ಆಲ್ರೆಡಿ ಅಧಿಕೃತವಾಗಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಇನ್ನ ಇವತ್ತು ಚುನಾವಣೆ ನಡೆಯುತ್ತಲ್ಲ, ಅದರ ಮತದಾನ ಎಣಿಕೆ ಪ್ರಕ್ರಿಯೆ ಯಾವತ್ತು ಅನೌನ್ಸ್ ಆಗುತ್ತೆ, ಯಾರು ರಾಷ್ಟ್ರಪತಿ ಅನ್ನುವಂಥದ್ದು ಗೊತ್ತಾಗೋದು ಅಂದ್ರೆ 21ನೇ ತಾರೀಕು, ಅಂದ್ರೆ ಈ ವಾರದ ಗುರುವಾರ ಗೊತ್ತಾಗುತ್ತೆ. ರಾಜ್ಯದ 2 ಸಂಸದರಿಂದ ಬೆಂಗಳೂರಲ್ಲೇ ಮತದಾನವನ್ನು ಮಾಡಲಾಗುತ್ತಂತೆ. ಬಿಜೆಪಿ ಲೋಕಸಭಾ ಸದಸ್ಯ ಶ್ರೀನಿವಾಸ್ ಪ್ರಸಾದ್, ಚಾಮರಾಜನಗರದ ಸಂಸದರು, ಇವರು ಬೆಂಗಳೂರಲ್ಲೇ ಮತದಾನವನ್ನು ಮಾಡಲಿದ್ದಾರೆ. ಇನ್ನ JDSನ ರಾಜ್ಯಸಭಾ ಸದಸ್ಯರಾಗಿರುವಂತ HD ದೇವೇಗೌಡರು ಕೂಡ ಬೆಂಗಳೂರಲ್ಲೇ ಮತದಾನವನ್ನ ಮಾಡಲಿದ್ದಾರೆ. ಅಂದ್ರೆ 224 MLAಗಳು +2 ಒಬ್ಬರು ರಾಜ್ಯಸಭಾ ಸಂಸದರು ಮತ್ತೊಬ್ಬರು ಲೋಕಸಭಾ ಸಂಸದರು ರಾಜ್ಯದಲ್ಲೇ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ರಾಜ್ಯದಲ್ಲಿ ರಾಷ್ಟ್ರಪತಿ ಚುನಾವಣೆ ನಡೆಸಲಿಕ್ಕೆ ತಯಾರಿ ಎಲ್ಲ ಆಗಿದೆ. ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಇಂದು ಸಂಜೆ 5 ಗಂಟೆವರೆಗೂ ಕೂಡ ಮತದಾನ ನಡೆಯಲಿದೆ. ಮತದಾನದ ನಂತರ ಬ್ಯಾಲೆಟ್ ಪೇಪರ್ ಅನ್ನ ದೆಹಲಿಗೆ ಕಳಿಸ್ಕೊಡ್ಲಾಗುತ್ತೆ. ಇಲ್ಲಿ ಮತದಾನ ಮಾಡಿರ್ತಾರಲ್ಲ, ಎಣಿಕೆ ಕಾರ್ಯ ಎಲ್ಲವೂ ಕೂಡ ಒಟ್ಟಿಗೆ ನಡೆಯೋದು, ಅದು ದೆಹಲಿಯಲ್ಲಿ ನಡೆಯುತ್ತೆ. ರಾಜ್ಯದಲ್ಲಿ ಎಣಿಕೆ ಮಾಡಲ್ಲ. ಇವತ್ತು ವೋಟ್ ಆಗ್ತಿದ್ದ ಹಾಗೆ ಆ ಬ್ಯಾಲೆಟ್ ಪೇಪರ್ಗಳನ್ನು ದೆಹಲಿಗೆ ಕಳಿಸ್ಕೊಡ್ಲಾಗುತ್ತೆ ಭದ್ರತೆಯೊಂದಿಗೆ. ರಾತ್ರಿ 9:45ಗೆ ವಿಮಾನದಲ್ಲಿ ಕಳಿಸ್ಕೊಡ್ಲಾಗುತ್ತೆ. ಜುಲೈ 21 ಗುರುವಾರದಂದು ಫಲಿತಾಂಶ ಪ್ರಕಟ ಆಗಲಿದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಯೋಗಿ ಆದಿತ್ಯನಾಥ್ ಅವರು ಕೂಡ ಮತದಾನವನ್ನ ಮಾಡಿದ್ದಾರೆ. ಇನ್ನು ನಮ್ಮ ರಾಜ್ಯದ ಶಾಸಕರುಗಳನ್ನ ಗಮನಿಸಬಹುದು. ನಮ್ಮ ರಾಜ್ಯದ ಬಿಜೆಪಿ ಶಾಸಕರು, ಇವರು ಕೇಸರಿ ಶಾಲೆ ಹಾಕೊಂಡಿದಾರಲ್ಲ, ಬಿಜೆಪಿ ಶಾಸಕರುಗಳು ಆರಂಭದಲ್ಲೇ ಬಂದುಬಿಟ್ಟಿದ್ದಾರೆ. ಎಲ್ಲರೂ ರೆಸಾರ್ಟ್ ಅಲ್ಲಿ ಹಾಕಿದ್ರು, ಇವ್ರನ್ನೆಲ್ಲರೂ ರೆಸಾರ್ಟ್ ಅಲ್ಲ, ಈ ಹೋಟ್ಲಲ್ಲಿ ಹಾಕಿದ್ರು. ಎಲ್ಲರೂ ಒಟ್ಟಿಗೆ ಅವ್ರನ್ನೆಲ್ಲರನ್ನು ಕೂಡ ಕರ್ಕೊಂಬಂದಿದ್ದಾರೆ, ಬಸ್ಸಲ್ಲಿ ಕರ್ಕೊಂಬಂದಿದ್ದಾರೆ, ಯಾರು ಮಿಸ್ ಆಗಬಾರ್ದು ಅಂತ. ಅದರ ಜೊತೆಗೆ ಇವ್ರಿಗೆಲ್ರಿಗೂ ಕೂಡ ಮತದಾನ ಹೆಂಗ್ ಮಾಡಬೇಕು, ಏನು ಎತ್ತ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾರ್ಗದರ್ಶನವನ್ನ ಮಾಡಲಾಗಿದೆ. ಇಲ್ಲಿಂದ ಒಂದು 3 ಜನನ ಕಳಿಸ್ಕೊಟ್ಟಿದ್ರು ದೆಹಲಿಯಲ್ಲಿ. ಹೇಗಾಗತ್ತೆ ರಾಷ್ಟ್ರಪತಿ ಚುನಾವಣೆಯ ಮತದಾನ ಅನ್ನುವಂಥದ್ದನ್ನು ಹೇಳ್ಕೊಡ್ಲಾಗಿತ್ತು. ಅವ್ರು ಬಂದ್ಬಿಟ್ಟು ಇವ್ರುಗಳಿಗೆ ಹೇಳ್ಕೊಟ್ಟಿದ್ದಾರೆ. ಸುನಿಲ್ ಕುಮಾರ್ ಅವರು, ಅದರ ಜೊತೆಗೆ ಸತೀಶ್ ರೆಡ್ಡಿ, ಪಕ್ಷದ ಮುಖ್ಯ ಸಚೇತಕರು, ಅಂದ್ರೆ ಆಡಳಿತ ಪಕ್ಷದ ಮುಖ್ಯ ಸಚೇತಕರು, ಅವರಿಬ್ರು ಕೂಡ ಹೋಗಿದ್ರು. ಅವ್ರು ಬಂದು ಇವರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, 10 ಗಂಟೆ ಆಯ್ತು, ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಎಷ್ಟು ಜನ ಶಾಸಕರು ಮತದಾನವನ್ನ ಮಾಡಿದ್ದಾರೆ? ಜೋಶ್ ಹೇಗಿದೆ?
ಈ ನಮ್ಮ ದೇಶದ ಮೊದಲ ಪ್ರಜೆಯನ್ನು ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಶಾಸಕರಲ್ಲಿ? ಪೃಥ್ವಿರಾಜ್ ಜಾರಕಿಹೊಳಿ ದೇಶದ ಪ್ರಥಮ ಪ್ರಜೆಯನ್ನ ಆಯ್ಕೆ ಮಾಡುವ ಕಸರತ್ತು ಆರಂಭವಾಗಿರುವಂಥದ್ದು. ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಪ್ರಮುಖವಾಗಿ ವಿಧಾನಸೌಧ ಮೊದಲೇ ಮಾಡಿ 106ನ ರೂಮ್ ನಂಬರ್ನಲ್ಲಿ ಮತದಾನ ವ್ಯವಸ್ಥೆ ಮಾಡಿರುವಂಥದ್ದು. ಇದಕ್ಕೆ ವಿಶೇಷ ವೀಕ್ಷಕರಾಗಿ ಹಿರಿಯ IAS ಅಧಿಕಾರಿಯಾಗಿರ್ತಕ್ಕಂಥ ಅಮಿತ್ ಕುಮಾರ್ ಘೋಷ್ ಅವರು ಇವತ್ತು ಆಗಮಿಸಿರುವಂತಕ್ಕಂಥದ್ದು. ರಾಜ್ಯದ ಚುನಾವಣಾಧಿಕಾರಿ ಇರತಕ್ಕಂಥ ಮನೋಜ್ ಕುಮಾರ್ ಮೀನಾ ಕೂಡ ಇಲ್ಲಿ ಚುನಾವಣಾಧಿಕಾರಿಯಾಗಿದ್ದಾರೆ. ಸಹಾಯಕ ಚುನಾವಣಾಧಿಕಾರಿಯಾಗಿ ವಿಧಾನಸಭೆಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿಶಾಲಾಕ್ಷಿ ಅವರಿದ್ದಾರೆ. ಒಟ್ಟು 70 ಜನ ಅಧಿಕಾರಿಗಳನ್ನ ಇವತ್ತು ಮತದಾನ ಪ್ರಕ್ರಿಯೆಗೆ ನಿಯೋಜನೆ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಬಿಜೆಪಿಯ ಎಲ್ಲ ಶಾಸಕರು ಕೂಡ ಕೇಸರಿ ಶಾಲನ್ನು ಧರಿಸಿ ಮತದಾನವನ್ನ ಮಾಡ್ತಿರುವಂತದ್ದು ಇದು ವಿಶೇಷ ಆಗಿರತಕ್ಕಂಥದ್ದು. ಅದೇ ರೀತಿ ಇವತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಸಂಸದರಾಗಿರ್ತಕ್ಕಂಥ ಅಂದ್ರೆ ಚಾಮರಾಜನಗರ ಸಂಸದರಾಗಿರ್ತಕ್ಕಂಥ ವಿ ಶ್ರೀನಿವಾಸ್ ಪ್ರಸಾದ್ ರವರು ಎಲೆಕ್ಷನ್ ಕಮಿಷನ್ ಇಂದ ವಿಶೇಷವಾದ ಅನುಮತಿ ಪಡೆದುಕೊಂಡು ಕರ್ನಾಟಕದಲ್ಲಿ ಅಂದ್ರೆ ಇಲ್ಲೇ ಇವತ್ತು ಮತದಾನವನ್ನ ಮಾಡ್ತಿರುವಂತದ್ದು. ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ದೆಹಲಿಗೆ ಹೋಗ್ಲಿಕ್ಕೆ ಕಷ್ಟ ಆಗಿರುವಂತದ್ದು ಮತ್ತು ಎಲ್ಲೊಂದು ಕಡೆ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಯ ಇರೋ ಕಾರಣಕ್ಕಾಗಿ ಇವತ್ತು ಕರ್ನಾಟಕದಲ್ಲೇ ಮತದಾನವನ್ನು ಮಾಡ್ತಿರುವಂತದ್ದು. ಇನ್ನು ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ರವರು ಕೂಡ ಇದೇ ಕಾರಣಕ್ಕಾಗಿ ಎಲೆಕ್ಷನ್ ಕಮಿಷನ್ ಇಂದ ವಿಶೇಷವಾಗಿ ಅನುಮತಿಯನ್ನು ಪಡೆದುಕೊಂಡು ಇವತ್ತು ಮತದಾನವನ್ನು ಮಾಡ್ತಿದ್ದಾರೆ. ಒಟ್ಟಾರೆ 224 ಜನರ ಶಾಸಕರು ಇವತ್ತು ಮತದಾನ ಮಾಡಬೇಕಾಗಿದೆ. ಅದರಲ್ಲಿ ಒಬ್ಬರು ರಾಜ್ಯಸಭಾ ಸದಸ್ಯರು ಮತ್ತು ಒಬ್ಬರು ಸಂಸದರು ಸೇರಿದಂತೆ ಇವತ್ತು 226 ಮತಗಳು ಚಲಾವಣೆ ಆಗಲಿದ್ದಾವೆ. ಇವತ್ತಿಗಾಗಲೇ ಮತದಾನ ಪ್ರಕ್ರಿಯೆ ಕೆಲಸಕ್ಕೆ ಈಗಾಗಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಕೂಡ ಆಗಮಿಸುತ್ತಿರುವಂತದ್ದು. ಮತದಾನ ಪ್ರಕ್ರಿಯೆ ಆರಂಭ ಆಗಿದ್ದರಿಂದ ಕಾಂಗ್ರೆಸ್ನ ಅನೇಕ ಶಾಸಕರು ಕೂಡ ಇದೀಗ ಮತದಾನ ಪ್ರಕ್ರಿಯೆ ತೊಡ್ಕೊಂಡಿರುವಂತದ್ದು. ಸಿದ್ದರಾಮಯ್ಯವರು ಕೂಡ ಮತದಾನ ಪ್ರಕ್ರಿಯೆಗೆ ಭಾಗವಹಿಸುತ್ತಿರ್ತಕ್ಕಂಥದ್ದು. ಅನೇಕ ಶಾಸಕರು ಕೂಡ ಅವ್ರ ಜೊತೆ ಬರ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ ಬಿಜೆಪಿ ಶಾಸಕರೆಲ್ಲರೂ ಕೂಡ ಒಟ್ಟಾಗೆ ಬಂದ್ರು. ಅವರೆಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತದಾನವನ್ನು ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರು ಸಿದ್ದರಾಮಯ್ಯನವರು ಬರುವಂತ ಸಂದರ್ಭ, ಸಿದ್ದರಾಮಯ್ಯನವರು ಬರ್ತಾ ಇದ್ರು, ಅದ್ರ ಬಗ್ಗೆ ತೋರಿಸ್ತಾ ಇದ್ರು. ಸಿದ್ದರಾಮಯ್ಯನವರು ಕೂಡ ಈಗ ಆಲ್ರೆಡಿ ಮತವನ್ನ ಚಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಬರ್ತಾ ಇದ್ದಿದ್ದಂಥದ್ದನ್ನ ಸಚಿದಾನ್ ಪಟೇಲ್ ಬಿಜೆಪಿ ಶಾಸಕರು ಬರ್ತಾ ಇದ್ದಿದ್ದನ್ನ ಗಮನಿಸಿದ್ವಿ. ಎಲ್ಲರೂ ಕೂಡ ಕೇಸರಿ ಶಾಲನ್ನ ಹಾಕೊಂಡು ಫುಲ್ ಝೂಮ್ ಅಲ್ಲಿ ಬರ್ತಾ ಇದ್ರು. ಕಾಂಗ್ರೆಸ್ನ ಶಾಸಕರು ಒಟ್ಟಾಗೆ ಬರ್ತಾರ ಅಥವಾ ಇಲ್ಲೇನು ಯಾರು ವಿಪ್ ಇಲ್ಲದಿರುವಂತ ಹಿನ್ನೆಲೆಯಲ್ಲಿ ಆಮೇಲೆ 5 ಗಂಟೆ ಒಳಗಡೆ ಬಂದು ವೋಟ್ ಹಾಕಿ ಹೋಗೋಣ ಅಂತ ಎಲ್ಲರೂ ಬೇರೆಲ್ಲೇ ಬರ್ತಾ ಇದ್ದಾರೆ, ಬೇರೆ ಬೇರೆಯಾಗೇ ಬರ್ತಾ ಇದ್ದಾರ? ಸೊ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ. ಅಶ್ವಥ್ ನಾರಾಯಣ, ಹಾಗೆ ಸಚಿವರುಗಳಾಗಿರುವಂಥ ನಾರಾಯಣ್ ಗೌಡ, ಗೋಪಾಲಯ್ಯ, ಆರಗ ಜ್ಞಾನೇಂದ್ರ, ಕಟ್ಟಾ, ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಗೋವಿಂದ ಕಾರಜೋಳ ಸೇರಿದಂತೆ ಸಾಕಷ್ಟು ಜನ ಬಂದಿರುವಂಥದ್ದು. ಅವರೆಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಅದಕ್ಕೂ ಮುಂಚೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತವನ್ನ ಚಲಾಯಿಸುವಂತ ನಿಟ್ಟಿನಲ್ಲಿ ಸಂಸತ್ಗೆ ಹೋಗ್ತಾ ಇರುವಂತ ದೃಶ್ಯಾವಳಿ ಇದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ನಮ್ಮ ರಾಜ್ಯದ ಸಂಸದರಾಗಿರುವಂತ ಪ್ರಹ್ಲಾದ್ ಜೋಶಿ, JP ನಡ್ಡಾ ಇವರೆಲ್ಲರೂ ಕೂಡ ಇದ್ದಾರೆ. ಇಲ್ಲಿ ಸಂಸದರು, ರಾಜ್ಯಸಭಾ ಸದಸ್ಯರು ಇವರೆಲ್ಲರೂ ಕೂಡ ಇವತ್ತು ಮತವನ್ನ ಚಲಾಯಿಸಲಿದ್ದಾರೆ. ಟೋಟಲ್ ಆಗಿ 776 ಜನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಟೋಟಲ್ ಆಗಿ ಇವರು ಮತವನ್ನ ಚಲಾಯಿಸಲಿರುವಂಥದ್ದು, ಲೋಕಸಭೆ ಮತ್ತು ರಾಜ್ಯಸಭಾ ಸದಸ್ಯರು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಕೇಸರಿ ಶಾಲನ್ನ ಹಾಕೊಂಡು ಫುಲ್ ಜೋಶ್ ಅಲ್ಲಿ ಬಿಜೆಪಿ ಶಾಸಕರೆಲ್ಲರೂ ಕೂಡ ಮತವನ್ನ ಚಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಬರ್ತಾ ಇರುವಂತದನ್ನ ಗಮನಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಕಾಂಗ್ರೆಸ್ನ ಶಾಸಕರು ಯಾವಾಗ ಬರ್ತಾರೆ, ಅವರು ಕೂಡ ಒಟ್ಟಾಗೆ ಬರ್ತಾರಾ ಏನು? ಪೃಥ್ವಿರಾಜ್ ಜಾರಕಿಹೊಳಿ ಕಾಂಗ್ರೆಸ್ನ ಶಾಸಕರುಗಳು ಒಬ್ಬೊಬ್ಬರಾಗಿ ಬಂದು ಅವರು ಮತ ಚಲಾಯಿಸಿದ್ದಾರೆ. ಆದ್ರೆ ಯಾರು ಕೂಡ ಒಟ್ಟಾಗಿ ಬರ್ತಿಲ್ಲ. ಈಗಾಗಲೇ ಬಿಜೆಪಿಯ ಎಲ್ಲ ಶಾಸಕರು ಕೂಡ ನಗರದ ಪಂಚತಾರ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಹಾಗಾಗಿ ಎಲ್ಲರೂ ಕೂಡ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಬಸ್ನಲ್ಲಿ ಬಂದು ಗುಂಪಾಗಿ ಬಂದು ಕೇಸರಿ ಶಾಲನ್ನ ಧರಿಸಿಕೊಂಡು ಇವತ್ತು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಿರ್ತಕ್ಕಂಥದ್ದು. ಈಗಾಗಲೇ ಬಿಜೆಪಿಯ 30ಕ್ಕೂ ಹೆಚ್ಚು ಶಾಸಕರುಗಳು ಮತದಾನವನ್ನ ಮಾಡಿರುವಂತದ್ದು. ಅದೇ ರೀತಿ ಕಾಂಗ್ರೆಸ್ನ 7ಕ್ಕೂ ಹೆಚ್ಚು ಜನರ ಶಾಸಕರುಗಳು ಮತದಾನವನ್ನು ಮಾಡಿರುವಂತದ್ದು. ಪ್ರಮುಖವಾಗಿ ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು ಇಲ್ಲೇ ಮತದಾನವನ್ನ
ಮಾಡ್ತಿದ್ದಾರೆ. ಬೇರೆ ಬೇರೆ ಕಾರಣಕ್ಕಾಗಿ ಕೇಂದ್ರ ಚುನಾವಣಾ ಆಯೋಗದಿಂದ ಪರ್ಮಿಷನ್ ತೆಗೆದುಕೊಂಡಿರತಕ್ಕಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರಾಜ್ಯಸಭಾ ಸದಸ್ಯರು ಕೂಡ ಹೌದು. ಹಾಗಾಗಿ ಅವರು ಪಟೇಲ್ ಮಾತನಾಡಿಸ್ತೀನಿ, ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತವನ್ನ ಚಲಾಯಿಸ್ತಾ ಇದ್ದಾರೆ. ದೇಶದ ಮೊದಲ ಪ್ರಜೆಯ ಆಯ್ಕೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಕೂಡ ಓಟನ್ನ ಹಾಕ್ತಾ ಇದ್ದಾರೆ. ಮಾಸ್ಕ್ ಅನ್ನ ಹಾಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳು ಮಾಸ್ಕ್ ಅನ್ನ ಹಾಕೊಂಡು ಮತವನ್ನ ಚಲಾಯಿಸ್ತಾ ಇರುವಂಥದ್ದನ್ನ ಗಮನಿಸಬಹುದು. 543 ಜನ ಸಂಸದರು, ಅದರ ಜೊತೆಗೆ 275 ಜನ ರಾಜ್ಯಸಭೆಯ ಸದಸ್ಯರುಗಳು, ಟೋಟಲ್ ಆಗಿ 776 ಜನ ರಾಜ್ಯಸಭೆ ಪ್ಲಸ್ ಲೋಕಸಭೆಯ ಸದಸ್ಯರುಗಳು ಮತವನ್ನ ಚಲಾಯಿಸಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವರು ಕೂಡ ಪ್ರಧಾನಮಂತ್ರಿಗಳಿಗೆ ಸಾಥನ್ನ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಒಂದು ಕಡೆ ಮತವನ್ನು ಚಲಾಯಿಸಲಿಕ್ಕೆ ಹೋದ್ರು. ಮತವನ್ನು ಬ್ಯಾಲೆಟ್ ಪೇಪರ್ನಲ್ಲಿ ಈಗ ಆಲ್ರೆಡಿ ಮತವನ್ನು ಚಲಾವಣೆ ಮಾಡಿದ್ದಾರೆ. ಅದನ್ನು ಬೂತ್ಗೆ ಹಾಕ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಫಸ್ಟ್ ಆನ್ ನ್ಯೂಸ್ 18 ಕನ್ನಡ ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರಧಾನಮಂತ್ರಿಗಳು ತಮ್ಮ ಮತವನ್ನು ಚಲಾಯಿಸಿದ್ದಂಥದ್ದು. ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಬಿಜೆಪಿಯವರು. ಪ್ರಧಾನಮಂತ್ರಿಗಳು ಕೂಡ ಅಷ್ಟೇ. ಇಲ್ಲಿ ಅವಿರೋಧ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕೂಡ ಮಾಡಲಾಯಿತು, ಆದರೆ ಅದು ವಿಫಲ ಆಯಿತು. ನಮ್ಮ ರಾಜ್ಯದ ಸಂಸದರು ಕೂಡ ಅಲ್ಲಿ ಭಾಗಿಯಾಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಶಿವಕುಮಾರ್ ಉದಾಸಿ ಹಾವೇರಿ ಗದಗ ಸಂಸದರು, ಅವರು ಮತವನ್ನು ಚಲಾಯಿಸಲಿಕ್ಕೆ ಹೋದರು. JP ನಡ್ಡಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ, ಅವರು ಕೂಡ ಮತವನ್ನು ಚಲಾಯಿಸಿದ್ರು. ಒಬ್ಬೊಬ್ಬರಾಗೆ ಸಂಸದರುಗಳು, ರಾಜ್ಯಸಭಾ ಸದಸ್ಯರುಗಳು ಬಂದ್ಬಿಟ್ಟು ಮತವನ್ನು ಚಲಾಯಿಸ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಿದಾನ್ ಪಟೇಲ್, ಹೇಗಿರುತ್ತೆ ಈ ಬ್ಯಾಲೆಟ್ ಪೇಪರು? ಯಾವ ರೀತಿಯಾಗಿ ಮತ ಚಲಾವಣೆ ಆಗುತ್ತೆ ಈ ಸಂದರ್ಭದಲ್ಲಿ? ಪೃಥ್ವಿರಾಜ್ ಅರಳಿ 2 ರೀತಿಯ ಬ್ಯಾಲೆಟ್ ಪೇಪರ್ ಅನ್ನ ಮಾಡಲಾಗಿದೆ. ಒಂದು ಸಂಸದರಿಗಾಗಿ, ಮತ್ತೊಂದು ಶಾಸಕರುಗಳಿಗಾಗಿ. ಈ ಸಂಸದರಿಗೆ ಆಗಿರ್ತಕ್ಕಂಥ ಬ್ಯಾಲೆಟ್ ಪೇಪರ್ ಹಸಿರು ಬಣ್ಣದಲ್ಲಿ, ಅಂದ್ರೆ ಗ್ರೀನ್ ಕಲರ್ ಇರತಕ್ಕಂಥ ಬ್ಯಾಲೆಟ್ ಪೇಪರ್ ಆಗಿರುತ್ತೆ. ಜೊತೆಗಿನ ಶಾಸಕರುಗಳಿಗೆ ಗುಲಾಬಿ ಬಣ್ಣದ ಬ್ಯಾಲೆಟ್ ಪೇಪರ್ ವ್ಯವಸ್ಥೆಯನ್ನು ಮಾಡಲಾಗಿರುವಂತದ್ದು. ಇದು ಎಲ್ಲಾ ರಾಜ್ಯದ ಶಾಸಕರುಗಳಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಆಗಲಿ ಅನ್ನೋ ಕಾರಣಕ್ಕಾಗಿ, ಮತ್ತೆ ಇದು ಸುಲಭ ಆಗಲಿ ಅನ್ನೋದು ಇದು ಗುಲಾಬಿ ಬಣ್ಣದ ಏನು ಬ್ಯಾಲೆಟ್ ಅನ್ನು ರೆಡಿ ಮಾಡಿರುವಂತದ್ದು. ಇನ್ನು ಸಂಸದರು ಅಂದ್ರೆ ಎಂಪಿಗಳು ಮತ್ತು ರಾಜ್ಯಸಭಾ ಸದಸ್ಯರುಗಳಿಗೆ ಹಸಿರು ಬಣ್ಣದ ಅಂದ್ರೆ ಗ್ರೀನ್ ಕಲರ್ ಇರತಕ್ಕಂಥ ಬ್ಯಾಲೆಟ್ ಪೇಪರ್ ವ್ಯವಸ್ಥೆಯನ್ನು ಮಾಡಿರುವಂತದ್ದು. ಮತ್ತು ಇದು ವಿಶೇಷ ಅಂತ ಹೇಳಿದ್ರೆ ಇದು ರಹಸ್ಯ ಮತದಾನ, ಗುಪ್ತ ಮತದಾನ. ಇಲ್ಲಿ ಯಾರು ಯಾರಿಗೆ ಆಗ್ತಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸಾಮಾನ್ಯವಾಗಿ ಅಡ್ಡ ಮತದಾನ ಯಾರು ಕೂಡ ಮಾಡೋದಿಲ್ಲ. ಯಾವ ಪಕ್ಷಗಳು ತೀರ್ಮಾನ ಮಾಡಿರ್ತಾರೆ ಯಾರಿಗೆ ಕೊಡ್ಬೇಕಂತೇಳಿ ಮತವನ್ನ ಅವರಿಗೆ ಮಾತ್ರ ಹಾಕ್ತಾರೆ. ಆದ್ರೂ ಕೂಡ ಎಲ್ಲೊಂದ್ ಕಡೆ ಕ್ರಾಸ್ ವೋಟಿಂಗ್ ಆಗೋ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಜೊತೆಗೆ ಮತದಾನ ಮಾಡೋ ಸಂದರ್ಭದಲ್ಲಿ ಎಲ್ಲಾದ್ರೂ ಆ ಮತದಾನ ಏನು ವೋಟ್ ಹಾಕುವಂತ ಗೆರೆಗಳ ಮೇಲೆ ಏನಾದ್ರೂ ಇವರು ಮತದಾನವನ್ನ ಹಾಕುವಂತ ಸಂದರ್ಭದಲ್ಲಿ ಟಚ್ ಮಾಡಿದ್ರೆ, ಈ ಗೆರೆ ಹೇಳಿದ್ರೆ ಅದು ಅಸಿಂಧು ಆಗುತ್ತೆ. ಹಾಗಾಗಿ ಅಸಿಂಧು ಆಗಬಾರ್ದೆಂಬ ಕಾರಣಕ್ಕಾಗಿ ಬಿಜೆಪಿಯವರು ವಿಶೇಷವಾಗಿ 2 ದಿನ ಟ್ರೈನಿಂಗ್ ಅನ್ನು ಕೊಟ್ಟಿರುವಂತಕ್ಕಂಥದ್ದು. CT ರವಿ, ಸುನೀಲ್ ಕುಮಾರ್ ಮತ್ತು ಸಚೇತಕ ಆಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರು, ಒಟ್ಟು ಮೂವರಿಂದಲೂ ಕೂಡ ಎಲ್ಲ ಟ್ರೈನಿಂಗ್ ಅನ್ನು ಕೊಟ್ಟಿರ್ತಕ್ಕಂಥ. ಹಾಗಾಗಿ ಎಲ್ಲರೂ ಕೂಡ ಪಂಚತಾರ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿಸಿ ಎಲ್ಲರೂ ಕೂಡ ಟ್ರೈನಿಂಗ್ ಅನ್ನು ಕೊಟ್ಟು ಎಲ್ಲರೂ ಕೂಡ ಗುಂಪಾಗಿ ಬಂದು ಮತದಾನವನ್ನ ಮಾಡ್ತಿರುವಂತದ್ದು. ಹಾಗಾಗಿ ಬಿಜೆಪಿ ಯಾವುದೇ ಮತಗಳು ಕೂಡ ವೇಸ್ಟ್ ಆಗಬಾರ್ದು. ಸೀರಿಯಸ್ ಆಗಿ ಬಿಜೆಪಿ ತಗೊಳ್ತು, ಯಾವುದೇ ಮತ ಕೂಡ ಅಸಿಂಧು ಆಗಬಾರ್ದು ಅಂತ ಟ್ರೈನಿಂಗ್ ಅನ್ನ ಕೂಡ ಕೊಟ್ಟರು. ಆದ್ರೆ JDS ಮತ್ತೆ ಕಾಂಗ್ರೆಸ್ ನಲ್ಲಿ ಅದು ಕಾಣಿಸ್ತಿಲ್ಲ. ಕಾಂಗ್ರೆಸ್ ಸುಮ್ಮನೆ ಹೆಸರಿಗೆ ಮಾತ್ರ ನಮ್ಮ ಅಭ್ಯರ್ಥಿಯನ್ನ ಹಾಕೊಂಡು ಯಾವುದೇ ಶಾಸಕರಿಗೆ ಮಾರ್ಗದರ್ಶನ ಕೊಡದಲ್ಲೇ ಹೇಗೆ ವೋಟ್ ಹಾಕ್ಬೇಕು ಅಂತ ಹೇಳಿಲ್ಲ ಅಂದ್ರೆ ಏನ್ ಅರ್ಥ ಅಂತ ಅನ್ಕೊಳ್ಬಹುದು ಇದನ್ನ? ಈಗಾಗಲೇ ಕಾಂಗ್ರೆಸ್ನವರಿಗೆ ಅಂದ್ರೆ ಇವರು ವಿಶೇಷವಾಗಿ ಕಾರ್ಯಾಗಾರ ಮಾಡಿ ಇವರಿಗೆ ಮತದಾನವನ್ನ ಯಾವ ರೀತಿ ಮಾಡ್ಬೇಕಂತ ಹೇಳಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಭಾಗಿಯಾಗಬೇಕು ಮತ್ತು ಮತದಾನವನ್ನು ಯಾವ ರೀತಿ ಮಾಡ್ಬೇಕಂತೇಳಿ ಕಳೆದ ಒಂದು ವಾರದ ಹಿಂದೆ ಏನು ವಿಪಕ್ಷಗಳ ಅಭ್ಯರ್ಥಿ ಆಗಿರ್ತಕ್ಕಂಥ ಯಶವಂತ್ ಸಿನ್ಹಾರವರು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಕೂಡ ವಿಪಕ್ಷ ನಾಯಕರುಗಳು ಮತ್ತು ಸಚೇತಕರು ಈಗಾಗಲೇ ಅವರಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು JDLP ಸಭೆಯಲ್ಲಿ ಅಂದ್ರೆ ಕಳೆದ 5 ದಿನಗಳ ಹಿಂದೆ JDS ನ ಶಾಸಕಾಂಗ ಪಕ್ಷದ ಸಭೆ ವಿಧಾನಸೌಧದಲ್ಲಿ ನಡೀತು. ಆ ವಿಧಾನಸೌಧ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ಯಾವ ರೀತಿ ಮತದಾನ ಮಾಡಬೇಕಂತೇಳಿ ಈಗಾಗಲೇ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಆದ್ರೆ ವಿಶೇಷವಾಗಿ ಸಾಮಾನ್ಯ ವಿಪಕ್ಷಗಳ ಜೊತೆ ನಿಲ್ಲಬೇಕಾಗಿದ್ದಂತ JDS ಈ ಬಾರಿ ಅನಿವಾರ್ಯವಾಗಿ ಮತ್ತು ಬುಡಕಟ್ಟು ಮಹಿಳೆ ಆಗಿದ್ದರಿಂದ ಮಹಿಳೆ ಆಗಿರುವ ಕಾರಣಕ್ಕಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರನ್ನ NDA ಅಭ್ಯರ್ಥಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಭೇಟಿಯಾಗಿ ಮನವಿಯನ್ನು ಮಾಡಿದ ಕಾರಣಕ್ಕಾಗಿ ಈ ಬಾರಿ NDA ಅಭ್ಯರ್ಥಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಜಾತ್ಯತೀತ ಜನತಾದಳ ಈಗ ಬೆಂಬಲವನ್ನ ಘೋಷಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. JDS ನ ಮತಗಳು ಈಗ NDA ಅಭ್ಯರ್ಥಿಗೆ ಏನು ಚಲಾವಣೆ ಆಗಲಿರುವಂತದ್ದು. ಅದೇ ರೀತಿ ಬಿಜೆಪಿಯ ಒಟ್ಟು 224 ಸದಸ್ಯ ಬಲದ ಏನು
ವಿಧಾನಸಭೆಯಲ್ಲಿ ಬಿಜೆಪಿಯ ಒಟ್ಟು ಪಕ್ಷೇತರ ಶಾಸಕರು ಸೇರಿ 122 ಮತಗಳು ಎಲ್ಲ ಒಂದ್ ಕಡೆ ಮುರ್ಮುರವರಿಗೆ ಬೀಳಿದೆ. ಇನ್ನ ಜೆಡಿಎಸ್ ನ ಅಷ್ಟು ಮತಗಳು ಬೀಳ್ತಿರ್ತಕ್ಕಂಥದ್ದು. ಇನ್ನ ಕಾಂಗ್ರೆಸ್ಗೂ ಕೂಡ 72 ಮತಗಳು ಕೂಡ ಬೀಳಿವೆ. ಅದರಲ್ಲಿ ಒಂದು ಪಕ್ಷೇತರ ಅಂದ್ರೆ ಸಹಸದಸ್ಯ ಆಗಿರ್ತಕ್ಕಂಥ ಶರತ್ ಬಚ್ಚೇಗೌಡರು ಕೂಡ ಕಾಂಗ್ರೆಸ್ನ ಮತ ಆಗಿದ್ದರಿಂದ ಕಾಂಗ್ರೆಸ್ನ ಅಂದ್ರೆ ವಿಪಕ್ಷ ಅಭ್ಯರ್ಥಿ ಆಗಿರ್ತಕ್ಕಂಥ ಯಶವಂತ್ ಸಿನ್ಹಾ ಅವರಿಗೆ ಮತವನ್ನು ಹಾಕಲಿದ್ದಾರೆ. ಒಟ್ಟಾರೆ ಮತದಾನ ಪ್ರಕ್ರಿಯೆ ಆರಂಭ ಆಗಿರುವಂತ ಈಗಾಗಲೇ 40ಕ್ಕೂ ಹೆಚ್ಚು ಏನು ಶಾಸಕರು ಬಂದು ಮತದಾನವನ್ನು ಮಾಡಿರುವಂತದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಮಾನ್ಸೂನ್ ಅಧಿವೇಶನ ಶುರುವಾಗುವ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಅಧಿವೇಶನದಲ್ಲಿ ಹಲವು ಬಿಲ್ ಪಾಸ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಮಹತ್ವದ ಮಸೂದೆಗಳ ಜಾರಿಗೆ ವಿಪಕ್ಷಗಳು ಸಹಕಾರವನ್ನು ನೀಡಬೇಕು, ಯಾವುದೇ ಗದ್ದಲ ಗಲಾಟೆ ಇಲ್ಲದೆ ಅಧಿವೇಶನ ನಡೆಸೋಕೆ ಸಹಕಾರವನ್ನು ನೀಡಬೇಕು ಅಂತ ಮೋದಿ ಕೇಳ್ಕೊಂಡ್ರು. हम हमेशा सदन को संवाद का एक सक्षम माध्यम मानते हैं, तीर्थ क्षेत्र मानते हैं, जहां खुले मन से संवाद हो, जरूरत पड़े तो वाद विवाद हो, आलोचना भी हो, बहुत उत्तम प्रकार का एनालिसिस करके चीजों का बारीकियों से विश्लेषण हो, ताकि नीति और निर्णयों में बहुत ही सकारात्मक योगदान हो सके. मैं सभी आदरणीय सांसदों से यही आग्रह करूंगा कि गहन चिंतन, गहन चर्चा, उत्तम चर्चा और सदन को हम जितना ज्यादा प्रोडक्टिव बना सके, सदन को जितना ज्यादा फ्रूटफुल बना सके, उसलिए सबका सहयोग हो और सबके प्रयास से ही लोकतंत्र चलता है, सबके प्रयास से ही सदन चलता है, सबके प्रयास से ही सदन उत्तम निर्णय करता है. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎಂದಿನಿಂದ ಗ್ರಾಹಕರಿಗೆ ಮತ್ತಷ್ಟು GST ಬರೆಯನ್ನ ಹಾಕಲಾಗ್ತಾ ಇದೆ. ತಿನ್ನೋ ಆಹಾರ ಪದಾರ್ಥಗಳು ಕೂಡ ದುಬಾರಿ ಆಗ್ತಾ ಇದೆ. ಆಲ್ರೆಡಿ ದುಬಾರಿ ಇತ್ತು, ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಪ್ಯಾಕ್ ಮಾಡಿದ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು. ಈಗ ಇದಕ್ಕೂ ಕೂಡ ಪ್ಯಾಕ್ ಮಾಡಿರುವಂತಹ ಆಹಾರ ಪದಾರ್ಥಗಳ ಮೇಲೂ ಕೂಡ GSTಯನ್ನ ಹಾಕಲಾಗ್ತಾ ಇದೆ. 5%, 12%, 18%ಗಳ ಸ್ಲ್ಯಾಬ್ಗಳನ್ನಾಗಿ ಮಾಡಿ ಜಾಸ್ತಿ ಮಾಡಲಾಗ್ತಾ ಇದೆ. ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ಅನ್ನ ಹಾಕಲಾಗಿದೆ ಅನ್ನುವಂಥದ್ದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಒಣಕಾಳು, ತರಕಾರಿ, ಮಾಂಸ, ಮೀನು, ಪನ್ನೀರು, ಸೋಲಾರ್ ವಾಟರ್ ಹೀಟರ್, ಈ ರೀತಿಯಾಗಿ ಎಲ್ಲದರ ಬೆಲೆನೂ ಕೂಡ ಏರಿಕೆ ಆಗ್ತಾ ಇದೆ. ಪೆಟ್ರೋಲಿಯಂ ಉಪ ಉತ್ಪನ್ನಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಹೋಟೆಲ್ ರೂಮ್ ಬಾಡಿಗೆ, ಆಸ್ಪತ್ರೆ ಬೆಡ್ ದರ ಕೂಡ ಏರಿಕೆ ಆಗ್ತಾ ಇದೆ. ಯಾವ್ದ್ಯಾವ್ದು ಎಷ್ಟು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೀವಿ ನಿಮ್ಗೆ. ಇಲ್ಲೊಂದು 4-5 ಸ್ಲ್ಯಾಬ್ ಬರುತ್ತೆ GSTಯಲ್ಲಿ. 5%, 12%, 18%, 28%, ಈ ರೀತಿಯಾಗಿ. ಪ್ಯಾಕೇಜ್ಡ್ ಫುಡ್ 5% ಸ್ಲ್ಯಾಬ್ ಅಲ್ಲಿ ಬರ್ತಾ ಇದೆ. ನಕ್ಷೆಗಳು, ಚಾಟ್ಗಳು ಇದು 12% ಸ್ಲ್ಯಾಬ್ ಅಲ್ಲಿ ಬರ್ತಾ ಇರುವಂಥದ್ದು. ಹೋಟೆಲ್ ರೂಮ್ಗಳು ಕೂಡ ಅಷ್ಟೇ 12% ಅಷ್ಟು GSTಯನ್ನು ವಿಧಿಸಲಾಗ್ತಾ ಇದೆ. ಆಸ್ಪತ್ರೆ ಬೆಡ್ಗಳಲ್ಲಿ ಅದಕ್ಕೆ 5% ಸ್ಲ್ಯಾಬ್ ಅಲ್ಲಿ ಬರ್ತಾ ಇದೆ. ಆಸ್ಪತ್ರೆ ಬೆಡ್ಗಳು ಕೂಡ GST ವ್ಯಾಪ್ತಿಗೆ ಒಳಪಡ್ತಾ ಇರುವಂಥದ್ದು. ಅದಕ್ಕೂ ಕೂಡ GSTಯನ್ನ ವಿಧಿಸಲಾಗ್ತಾ ಇದೆ. LED ಬಲ್ಬ್ಗಳಿದಾವಲ್ಲ, ಅದಕ್ಕೆ 18% ಅಷ್ಟು ಇದನ್ನ GSTಯನ್ನ ಹಾಕಲಾಗ್ತಾ ಇದೆ. ಜಸ್ಟ್ ನಾವು ಮೈನ್ ಇರೋದನ್ನ ತೋರಿಸ್ತಾ ಇದೀವಿ. ಇನ್ನ ಮೊಸರು ಲೀಟರ್ 43 ರೂಪಾಯಿ ಇತ್ತು, 46 ರೂಪಾಯಿ ಆಗ್ತಾ ಇದೆ. 3 ರೂಪಾಯಿ ಜಾಸ್ತಿ ಆಗಿರೋದು. 50 ಪೈಸಾ, 1 ರೂಪಾಯಿ ಅಲ್ಲ, 3 ರೂಪಾಯಿ. ಮಜ್ಜಿಗೆ ಲೀಟ್ರಿಗೆ 5 ರೂಪಾಯಿ ಏರಿಕೆ. ಮಜ್ಜಿಗೆ ಹಾಲೊಂದು ಬಿಟ್ಟು ಎಲ್ಲ ಜಾಸ್ತಿ ಆಗ್ತಾ ಇದೆ. ಮಜ್ಜಿಗೆನೂ ಕೂಡ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಲಸ್ಸಿ 5 ರೂಪಾಯಿ ಏರಿಕೆ ಜಾಸ್ತಿ ಆಗ್ತಾ ಇದೆ. ಇದು ಲೀಟರ್ಗೆ ನಾವು ತೋರಿಸ್ತಾ ಇರುವಂತದ್ದು. ತುಪ್ಪ 20ರಿಂದ 25 ರೂಪಾಯಿ ಏರಿಕೆ. 20ರಿಂದ 25 ರೂಪಾಯಿ ತುಪ್ಪ ಜಾಸ್ತಿ ಆಗ್ತಾ ಇದೆ ಲೀಟರ್ಗೆ. ಯಾವ್ದಾದ್ರು ಕಮ್ಮಿ ಆಯ್ತಾ ಅಂತ ನೋಡಿದ್ರೆ ಸಿಗಲ್ಲ. ಯಾವ್ದು ಹುಡುಕೊಂಡು ಹೋದ್ರು ಕೂಡ ಸಿಗಲ್ಲ. ಯಾವ್ದಾದ್ರು ಕಮ್ಮಿ ಆಯ್ತಾ ಅಂತ. ಜಾಸ್ತಿ ಆಯ್ತಾ ಅಂತ ನೋಡಿದ್ರೆ ಎಲ್ಲದೂ ಜಾಸ್ತಿ ಆಗಿದೆ. ಅದರಲ್ಲೂ ಬೇಳೆಕಾಳುಗಳ ರೇಟ್ ಅಂತೂ ಕೇಳಂಗೆ ಇಲ್ಲ. 80 ರೂಪಾಯಿ 90 ರೂಪಾಯಿ ಇದ್ದಿದ್ದೆಲ್ಲ 120 ರೂಪಾಯಿವರೆಗೂ ಹೋಗ್ತಾ ಇದೆ. ಹಪ್ಪಳ, ಜೇನುತುಪ್ಪ, ಉಪ್ಪಿನಕಾಯಿ 5% GSTಯನ್ನ ವಿಧಿಸಲಾಗ್ತಾ ಇದೆ. ಪನ್ನೀರು, ತರಕಾರಿ, ಮಾಂಸ, ಮೀನು ಇದಕ್ಕೂ ಕೂಡ ಅಷ್ಟೇ 5% ಅಷ್ಟು GST. ವಿದ್ಯುತ್ ಚಾಲಿತ ವಾಟರ್ ಪಂಪು ಇದೆಲ್ಲವೂ ಕೂಡ 5%, 12% ಈ ರೀತಿಯಾಗಿ ವಿಂಗಡಣೆ ಮಾಡಿ ಅದಕ್ಕೂ ಕೂಡ GSTಯನ್ನ ಹಾಕಲಾಗ್ತಾ ಇದೆ.
ದುಬಾರಿ ದುನಿಯಾ, ಅದಕ್ಕೆ ನಾವು ಕೊಟ್ಟಿದ್ದೀವಿ ನೋಡಿ ಟೈಟ್ಲನ್ನು, ದುಬಾರಿ ದುನಿಯಾ, ಕಾಸ್ಟ್ಲಿ ದುನಿಯಾ. ಈಗೆಲ್ಲ ಬರೋದು ಅಲ್ಪ ಸ್ವಲ್ಪ ಸ್ಯಾಲ್ರಿ, 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡುವಂಥವ್ರು ಈಗ ಚಿಂತೆ ಮಾಡುವಂಥ ಪರಿಸ್ಥಿತಿಗೆ ತಂದೊಡ್ಲಾಗ್ತಾ ಇದೆ.